ಇದ್ಯಾಕೆ ಸಿಂಗಾರಮ್ಮ ಎಲ್ಲ ಹೋಗ್ತಿರಂಗಿದ್ದಿ? ಅಯ್ಯೋ ಗಣಪತಿಯಾಗ ಪ್ರೈಸ್ ಕೊಡಕ್ಕೆ ಹೋಗಿದ್ನಾ ರಂಗೋಲಿ ಸ್ಪರ್ಧೆಯಾಗ, ಅದಕ್ಕೆ ಮನೆಗೆ ಹೋಗಕತ್ತಾ ನೀ ಕಣೆ ಮುದ್ಕಿ. ಅಲ್ಲ ಕಣೆ ಸಿಂಗಾರಮ್ಮ, ನಿನಗೂ ನನ್ನ ವಯಸ್ಸೇ ಆಗೈತಿ, ನೀನೇ ನನ್ನ ಮುದ್ಕಿ ಅಂತ ಹೇಳ್ತಿ. ಅಯ್ಯೋ ಆದರೆ ನೀನು ನನ್ನ ತಲೆಗೆ ಬಣ್ಣ ನೋಡ್ಕೊಬೇಕವ, ನನಗೆ ಕಾಣ್ತೀನಿ. ನೀನು ನೋಡು ಒಬ್ಬೆ ಮಾತ್ರ ಕಪ್ಪಗವ, ಕೂದಲೆಲ್ಲ ಬೆಳಗೈತಿ. ಮುದ್ಕಿ ಅಂದ ಇನ್ನೇನಂತಾರ? ಏನೋ ಬಿಡ ನಮ್ಮವ್ವ ತಾಯಿ, ಅನ್ಕ ಕೂದಲು ಬೆಳಗಾದ ತಕ್ಷಣ ಯಾರು ಮುದುಕರಾಗಲ್ಲ. ಸರಿ ಏನು ಏನು ಕೊಟ್ಟೆ ರೊಕ್ಕ? ಅಯ್ಯೋ ಹುಡುಗರು ಅವೇ ಕೊಡ್ತೀನಿ ಅಂದೋ, ಆದರೂ ಬೇಡ ಅಂತೇಳಿ ಮೊದಲನೇ ಗಣಪತಿ ಪ್ರೈಸ್ಗೆ 1,000 ಕೊಟ್ಟು, ಎರಡನೇ ಗಣಪತಿ ಪ್ರೈಸ್ಗೆ 500 ರೂಪಾಯಿ ಕೊಟ್ಟ ಕಣ. ಈ ಸಿಂಗಾರಮ್ಮ ಇಲ್ಲೇ ನಿಂತವಳೆ ಮರ್ಯಾಗ ನಿಂತು ನೋಡಿ, ಹೆಂಗಾದ್ರೂ ಮಾಡಿ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬಿಡ್ಬೇಕು, ಈ ಅಮ್ಮನ ಬಿಡಬಾರ್ದು. ಹಂಗ ನೀನೇ ಕೊಟ್ಟು ಏನ ರೊಕ್ಕ ಇಬ್ರಿಗೂ? ಹ್ಞೂ ಕಣೆ ಮುದ್ಕಿ, ಮೊದಲನೇ ಪ್ರೈಸ್ 1,000, ಎರಡನೇ ಪ್ರೈಸ್ 500 ರೂಪಾಯಿ ರೊಕ್ಕ ಕೊಟ್ಟು ಬಂದೀನಿ. ಸರಿ ನಡೀಲಿ ಬಿಡವ, ಹೆಂಗೋ ಏನೋ ದೊಡ್ಡಕ್ಕೆ ಆಗ್ಬಿಟ್ಟಲ್ಲ ನೀನು. ಅಯ್ಯೋ ಬಿಡೆ ಮುದ್ಕಿ, ನಮ್ಗೆ ಏನು ಕಮ್ಮಿ ಐತಿ, ನಾವು ದೊಡ್ಡಕ್ರೆ. ನಡಿ ನಾನೆಲ್ಲ ಹೋಗ್ಬೇಕು, ಮನೆ ಹತ್ರಕ್ಕೆ ಹೋಗ್ತೀನಿ ಜಟ್ನ. ಅದಕ್ಕೆ ನಿನ್ನ ಪೊಲೀಸರು ಹುಡುಕೊಂಬಂದಿದ್ರಂತಲ್ಲ? ಆ ಪೊಲೀಸವ್ರ ಹೆಸರು ಕೇಳಿದ್ರೆ ಮಯೂರು ಇತ್ತ, ಸುಮ್ಕಿದ್ದು ಬಿಡು, ಇದೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಏನಿಲ್ಲ ಕಣ, ಅಯ್ಯಮ್ಮ ನನ್ನ ಇದು ಮಾಡಿದ್ದಿಲ್ಲ ಪೋಸ್ಟ್ ಮಾರ್ಟಮ್ಗೆ. ಇಲ್ಲ ಹಿಂಗೆ ಕುಯ್ದು ಬಿಡ್ಬೇಕು ಮಾಡ್ಬಿಡ್ಬೇಕಂತೇಳಿ ಆಕೆಗೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿ ಒದ್ದೀನಿ, ಅದನ್ನೇ ವೀಡಿಯೋ ಮಾಡಿ ತೋರಿಸ್ಬಿಟ್ಟಾರ. ಅಯ್ಯೋ ಅಲ್ಲ ಕಡೆ ಸಿಂಗಾರಮ್ಮ, ಯಾರು ಪೊಲೀಸವ್ರಿಗೆ ಓದಿತಾರೇನೆ, ಎದಕ್ಕೆ ಓದಿಯಕ್ಕೆ ಹೋಗಿದ್ದೆ ನೀನು? ನಾವು ತಪ್ಪು ಮಾಡಿದಾಗ ಅವ್ರು ಬಂದು ಓದಿಬೋದು, ಅವ್ರು ತಪ್ಪು ಮಾಡಿದಾಗ ನಾವು ಓದಿಯಂಗಿಲ್ಲೇನ? ಓಹೋ ಇದೇವ ನ್ಯಾಯ? ಅದೇ ನ್ಯಾಯ ಹೇಳು. ಅದಕ್ಕೆ ನೀನು ಹಿಂಗೆ ಓಡಾಡ್ತಿರೋದು. ಅದೇ ಬಟ್ಟೆ ಏನಾರುವ ಪೊಲೀಸ್ ಬಟ್ಟೆ ಇಲ್ಲ ಅಂದ್ರೆ ಹೆಂಗಾರು ಅದಕ್ಕೆ ಸರಿ ಹೋಗ್ತಿತ್ತು. ಪೊಲೀಸ್ ಬಟ್ಟೆ ಇದ್ರು ಒದ್ದಿಯ ಅಂದ್ರೆ ಅಯ್ಯೋ ಕಗ್ಗದ ಜಾಣದ ನೀನು. ಅದೊಂದ ತಪ್ಪು ನಾ ಮಾಡಿದ್ದಂದ್ರೆ ಅದೊಂದ ತಪ್ಪು, ಇಲ್ಲ ಅಂದ್ರೆ ಬೇಸಿರ್ತಿದ್ದಿ ನೋಡ. ಈಗ ನೋಡ ಎದ್ರುಕಂಡು ಕಣ್ಣು ಮರ್ಸ್ಕೊಂಡು ಹೋಗ್ಬೇಕು. ಎದಕ್ಕೆ ಬೇಕಾ? ಎದಕ್ಕೆ ಬೇಕು ಹೇಳು? ಪೊಲೀಸವ್ರಿಗೆ ಓದಿವಂಥದ್ದು ಹಿಂಗೆ ಆಗಬೇಕಿತ್ತು? ಎಲ್ಲ ನನ್ನ ಕರ್ಮ ಇದ್ದಂಗಿರುತ್ತೆ ತಕ್ಕ. ಸರಿ ಹೋಗು, ಆಮೇಲೆ ಪೊಲೀಸವ್ರು ಏನಾರು ಬಂದ್ಗಿನ್ಬಿಟ್ಟಾರು, ಎದಕ್ಕೆ ಬೇಕು? ಅವರು ಒಂದೊಂದ್ಸರಿ ಬೇರೆ ಬಟ್ಟೆಗಳನ್ನ ಹಾಕೊಂಬರ್ತಾರಂತ, ನಮ್ಗೆ ಯಾಕೆ? ಹೋಗು ಸರಿ ಕಡೆ ಮುದ್ಕಿ, ಫಸ್ಟ್ ಇಲ್ಲಿಂದ ಓಡ್ತೀನಿ, ಯಾರು ಇದ್ದಾರ ನೋಡ್ತೀನಿ ಇರು. ಅಯ್ಯೋ ಸಿಂಗಾರಮ್ಮನ ನೋಡ್ಬಿಡ್ತಾಳ, ಫಸ್ಟ್ ಎಸ್ಕೇಪ್ ಆಗ್ಬಿಡೋಣ ಇರಿ. ಯಾರು ಇಲ್ಲ ಕಣೆ ಸುತ್ತಮುತ್ತ ಮುದ್ಕಿ, ಫಸ್ಟ್ ಓಡೋಯ್ತೀನಿ ಇರು ಮನೆ ಒಳಕ. ಸರಿ ಕಣೆ ಸಿಂಗಾರಿ, ಫಸ್ಟ್ ಹೋಗು ಮನೆ ಒಳಕ. ಅಲ್ಲ ಈ ಸಿಂಗಾರಮ್ಮಂಗೆ ಎದಕ್ಕೆ ಬೇಕಿತ್ತು? ಪೊಲೀಸವ್ರಿಗೆ ಒತ್ಕೊಂತಾಳಲ್ಲ, ಎದಕ್ಕೆ ಬೇಕಿತ್ತು ಈಕಿಗೆ? ಅಯ್ಯೋ ಈಕಿದೊಂದು ಕರ್ಮ. ಊರಲ್ಲಿರೋ ಜನ ಎಲ್ಲ ನಾನು ನೋಡೋ ಅಳ್ಕಳಂಗಾಗ್ಬಿಡ್ತು, ನಗ್ಲಾಟ ಮಾಡಂಗ ಹೆಂಗಾಗ್ಬಿಡ್ತು ನೋಡ ಇವ್ರದೆಲ್ಲ. ಇವತ್ತು ಮಾತ್ರ ಸಿಂಗಾರಮ್ಮನ ಮನೆ ಯಾವುದು ಅಂತ ಕಂಡು ಬಿಡೋದೇ ಇಲ್ಲ. ಸಿಂಗಾರಮ್ಮನ ಮನೆ ಎಲ್ಲೈತೆ ಅಂತೇಳಿ ಇವತ್ತು ಕಂಡು ಹಿಡಿತೀನಿ, ಒಳ್ಳೆ ಪೊಲೀಸ್ ಆಫೀಸರ್ ಆಗೇ ಆಗ್ತೀನಿ. ನಿಂತ್ಕೊಳ್ಳಿ, ಕೈಯ ಹಿಂಗೆ ಸರ್ಸೋಯ್ತಿಯಲ್ಲ, ಯಾರು ನೀನು? ನಿಂತ್ಕೊಳ್ಳಿ. ಏನೇ ಮುದ್ಕಿ ಬೈತಿದ್ಯಾ? ರೋಡಿಗೆ ಮಧ್ಯಕ್ಕೆ ನಿಂತ್ಕೊಂಡ್ಬಿಟ್ಟು ಸರ್ಸ್ಕೊಂಡು ಹೋಯ್ತಿ ಅಂತಿ? ನೀನೇ ಸತ್ತಾಟಕ್ಕೆ ಸರ್ಕೊಬೇಕಿತ್ತು. ನನಗ್ಯಾಕೆ ಬೈತಿ? ರೋಡ್ ಇರೋದಲ್ಲೇ ಎಲ್ಲ ಹೊಡಿ, ರೋಡ್ ಇರೋದಲ್ಲಿ ಎಲ್ಲ ಐತಿ ರೋಡು, ಅತ್ತಾಗ ನೋಡ ರೋಡ್ ಇರೋದಲ್ಲಿ. ನೀನು ನಮ್ಮ ಪಡ್ಸಲ ಮ್ಯಾಗ ಬಂದ್ಬಿಟ್ಟು ನಮ್ಮ ಚಪ್ಪಡಿಕಲ್ ಮ್ಯಾಗ ನನಗೆ ಬೈತಿ? ತೆಗೆದು ಬಿಟ್ಟಂದ್ರೆ ಏನಿಲ್ಲ, ಕೆಳಕ್ಕೆ 3 ಸತ ಬಿದ್ದಾವಾಗ ನೀನು. ನಾನು ಬಿದ್ದಾಗ ಮಧ್ಯೆ ಬಂದ್ಬಿಟ್ಟು ನೀವು ಅಮ್ಮ ಕಳ್ಕೊಂಡಿರಿ, ಇವಮ್ಮ ನನಗೆ ಬೈತಾಳ, ಹೆಂಗ ಇಲ್ಲಿಂದ ಎಸ್ಕೇಪ್ ಆಗೋದು? ಏನೇ ವಯಸ್ಸಾದವರು ಅಂತೇಳಿ ಗೊಡಗೊಡ ಅಂತ ಮಾತಾಡ್ತಿದ್ದೆ. ಮಾತಾಡೇ, ಮಾತಾಡು. ಉತ್ತರ ಕರ್ನಾಟಕ ಮಂದಿ ಜೋಳದ ರೊಟ್ಟಿ ಬಿಡ್ದಂಗೆ ಕಪ್ಪಲ್ಲಿ ಓದ್ಬಿಡ್ತೀವಿ, ಮಾತಾಡೆ. ಆ ಸಿಂಗಾರಮ್ಮ ಬೇರೆ ಎತ್ತಾಗೋಗ್ಬಿಡ್ತಾಳೋ, ಮನೆ ಕಂಡು ಹಿಡಿಯಬೇಕು. ಈ ಅಮ್ಮ ಬೇರೆ ಜಗಳ ಕರಿಕೊಂಡಾಳೆ, ಹೆಂಗ ಹುಡ್ಕೋದು? ಫಸ್ಟ್ ಏನಾರು ತಪ್ಪಿಸ್ಕೊಂಡು ಹೋಗ್ಲೇಬೇಕಿದ್ರಾಗ. ಏನೇ ಅಷ್ಟೊತ್ತಿಂದ ಆ ಕಡೆ ತಿರ್ಕೊಂಡು ಗೊಡ ಅನ್ನಕತ್ತಿ? ತಿರ್ಗೈ ಮಾತಾಡೆ, ಎಲ್ಲ ಹೊಡಿ ಮಾತಾಡೆ. ಅಜ್ಜಿ ನಂದೇನೋ ತಪ್ಪಾಗೋಯ್ತು, ಬಿಟ್ಬಿಡು. ಇನ್ನೊಂದ್ಸರಿ ನಿನ್ಗೇನೋ ಅನ್ನಕ್ಕಿಲ್ಲ, ನಾನು ತಪ್ಪಾಯ್ತು. ಎಲ್ಲ ಕಣೆ, ತಪ್ಪು ಮಾಡೋಕೆ ಮುಂಚೆ ಯೋಚನೆ ಮಾಡ್ಬೇಕು ಕಣೆ. ಇವಾಗ ಬಂದು ತಪ್ಪಾಯ್ತು ಅಂದ್ರೆ ನಮ್ಮ ಪಡ್ಸಲ ಮ್ಯಾಗ, ನಮ್ಮ ಇದ್ರ ಮ್ಯಾಗ, ಮೆಟ್ಲ ಮ್ಯಾಗ ಬಂದ್ಬಿಟ್ಟು, ನಾವು ಹಾಕಿರೋ ಬಂಡೆ ಮ್ಯಾಗ ಅದ್ರಾಗ ಬಂದು ಸೈಡಿಗೆ ಬಂದ್ಬಿಟ್ಟು ಚಪ್ಪಡಿಕಲ್ ಮ್ಯಾಗ ನನ್ನ ಬೈತಿ ನೀನು? ಎದಕ್ಕೆ ಬೈತಿ? ತಪ್ಪು ಮಾಡೋಕೆ ಮುಂಚೆ ಯೋಚನೆ ಮಾಡ್ಬೇಕು ಕಣೆ, ಬೈದ್ಬಿಟ್ಟು ಈಗ ಹೇಳ್ತಿ? ಓಹೋ ನಡ ಬಿಚ್ಚಾಕ್ಬಿಡ್ತೀನಿ ನೋಡು. ಇನ್ನೊಂದ್ಸರಿ ಮಾಡೋಕ್ಕಿಲ್ಲ ಕಣೆ ಅಜ್ಜಿಯೋ, ನಾನು ತಪ್ಪಾಯ್ತು, ನಾನು ಇಲ್ಲಿಂದ ಹೋಯ್ತೀನಿ, ಒಂಚೂರು ಕೆಲಸವ. ಹೋಗು, ಅದೇನೋ ಕೆಲಸವ ಅಂತ ಹೇಳಿದೆ ಅಂತ ಬಿಡಕತ್ತಾನೆ, ಇಲ್ಲ ಅಂದ್ರೆ ಬೆಂಡತ್ತಿ ಬಾಲ ಮುರಿದು ಬಿಡುವೇನಿಂದ. ಹೋಗು. ಸರಿ ಕಣಜ್ಜಿ ಆಯಿತು. ಈ ಮುದ್ಕಿ ಒಬ್ಳು ಓಲಿ ಪಪ್ಪ ಅಂತ ಸುಮ್ಮನಿದ್ರೆ ನಾನು ಬಿಡಕ್ಕೆ ಬರ್ತಾಳ. ಏನು ಪಡ್ಸಲೆ ಹತ್ರ ಬಂದ ತಕ್ಷಣ ಏನು ಕೈ ಸೊಕ್ಕ ತಕ್ಷಣ ಇವಳು ಕೈ ಮುರಿದೋಯ್ತು. ಬಯ್ಯಾರಿ ಮೆಟ್ರ್ ಬಿಡ್ತಾಳ, ಏನು ಮಾತಾಡಕತ್ತಿ? ಎತ್ತಕ್ಕೆ ತರಿಕೊಂಡು ನಡ ಬಿಚ್ಚಾಕ್ಬಿಡ್ತೀನಿ ನೋಡು. ಒದ್ದೀನಂದ್ರೆ ಹೋಗಿ ಅಲ್ಲಿ ಹಿರಮ್ಮನ ಮನೆ ತಕ್ಕ ಬಿದ್ದಿರ್ಬೇಕು, ಹೋಗಂತ ಹೇಳಿದ್ದು. ಯಪ್ಪ ಈ ಮುದ್ಕಿಗೆ ಮೈಂಡ್ ವಯಸ್ಸು ಗೊತ್ತಾಗುತ್ತೆ, ಹೆಂಗಾರು ಮಾಡಿ ಎಸ್ಕೇಪ್ ಆಗ್ಬಿಡೋದೇ ಒಳ್ಳೇದು. ಅಲ್ಲ ನಮ್ಗಳತ್ ಮನೆ ತಕ ಬಂದ್ಬಿಟ್ಟು ನಮ್ಮ ಚಪ್ಪಡಿ ಮ್ಯಾಗ ಬಂದ್ಬಿಟ್ಟು ನನ್ನ ಕೈ ತಗಲಿಸ್ಬಿಟ್ಟು ರೋಡಾಗ ನಿಂತಿದ್ಯಲ್ಲ, ಮುದ್ಕಿ ನಿಂಗೆ ಕಣ್ಕಾಣಕ್ಕಿಲ್ವಾ ಅಂತಳ? ಅರೆ ದುಡ್ಗಿಯಾಗಿ ಇವಳ್ಗ ಕಣ್ಕಾಣಕ್ಕಿಲ್ಲ, ನಮ್ಗೆ ಹೇಳ್ತಾರ ಈಗಿನ ಕಾಲದಾಗುತ್ತಾ? ನಂಗೂ ಈ ಪೊಲೀಸ್ ಅಮ್ಮನ ಕಾಡ್ತಿಂದ ದಿನಾಲು ಅದು ಕಣ್ಣು ಮರ್ಸ್ಕೊಂಡು ಓಡಂಗೆ ಆಗ್ಬಿಟ್ಟೈತಿತ್ತು ನಂದು ಒಂದು ಭಾಳ. ಈ ಸಿಂಗಾರಮ್ಮ ಇಲ್ಲೇ ಹೋಗಕತ್ತಾಳ, ಇವತ್ತು ಮಾತ್ರ ಬಿಡಕ್ಕಿಲ್ಲ. ನಿನ್ನ ಮನೆ ಎಲ್ಲಿ ಅಂತ ತಿಳ್ಕೊಂತೀನಿ. ಯಾರು ಮಾತಾಡ್ದಂಗೆ ಐತಲ್ಲ ಹಿಂದೆ? ಎಸ್ಕೇಪ್ ಯಾರು ಇಲ್ವಾ? ಇದೇನಪ್ಪ ನಂಗೆ ದಿಗ್ಭ್ರಮೆ ಆದಂಗೆ ಆಗ್ಬಿಟ್ಟೈತಿ ಈಗೀಗ. ಯಾರೋ ಮಾತಾಡ್ದಂಗೆ ಆಯ್ತಲ್ಲ, ಯಾರು ಮಾತಾಡಕತ್ತಾರ? ಎಲ್ಲೋ ನನ್ನ ಭ್ರಮೆ ಅನ್ಸುತ್ತೆ. ಫಸ್ಟು ಮನೆಗೆ ಹೋಗಿ ಆಮೇಲೆ ಆಗ್ಬೇಕಾದ್ರೆ ಯೋಚನೆ ಮಾಡಿದ್ರೆ ಆಯ್ತು. ಓ ಸಿಂಗಾರಮ್ಮ ಬಂದ್ಬಿಟ್ಟವಳೆ. ಓ ಮುದ್ಕಿ, ಕಿವಿಡು ಮುದ್ಕಿ, ಊಟ ಮಾಡ್ದಾ? ಏನವ ಊಟಕ್ಕೆ ನಿಮ್ಮನೆ ಕರೀತಿದ್ದಿ? ಬೇಡ ಕರ, ನಮ್ಮನೆಯಾಗ ನನ್ನ ಸೊಸೆ ಮಾಡಿ ಗಣಪತಿ ತಗೋಗಳ, ನೀ ಏನು ತರಬೇಡ ಬಿಡು. ಇದೇನಪ್ಪ ಹೋಗಿ ಬಂದು ಮೂಗನ್ನೇ ಮಾಡಿದ್ರು ಅನ್ನತ್ತರ. ಈ ಮುದ್ಕಿಗೆ ಯಾಕಾರು ಮಾತಾಡ್ಸೋದು? ಕಿವಿಡ್ದಲು ಇದು ಬೇರೆ ಮಾತಾಡ್ಸೋರು ಮಾತಾಡಕ್ಕಿಲ್ಲ, ಹೆಂಗ ಇದು? ಏನು ಮಾಡೋದಿದ್ನ?
ಇದ್ಯಾಕವ ಸಿಂಗಾರಮ್ಮ ಹತ್ತಕ್ಕೆ ತಿರ್ಕೊಂಡು ಮುಖ ಹಿಂಗೆ ಮಾಡ್ಕಂಡು ನಾನೇನು ಬರೋಕ್ಕಿಲ್ಲ ಬಿಡು ನೀನು ಕರೆದ್ರುವೆ. ಅಯ್ಯೋ ಬಿಡೆ ಮುತ್ಕಿ ಬರ್ದೇ ಇರುವೆ, ಏನೋ ಬರ್ತೀಯನೋ ಬಿಡ್ತೀಯನೋ ಅಂತ ಕರೆದ್ರೆ ಊಟ ಮಾಡ್ದ ಅಂತ ಕೇಳಿದ್ರೆ ನೀನು ನಮ್ಮ ಮಟ್ಟಿಗೆ ಕರೆದಿಯಾ ನಾ ಬರೋಕ್ಕಿಲ್ಲ ಅಂತಿ ಕಿಡ್ದುಲಿ ಅದೇನು ಮಾತಾಡ್ತೀಯ ಅಂತ ನಮಗಂತೂ ಒಂದು ಅರ್ಥ ಆಗಕ್ಕಿಲ್ಲ ನೋಡ. ಅಲ್ಲ ಕಣೆ ಸಿಂಗಾರಮ್ಮ ಊಟಕ್ಕೆ ಕರೆದ್ರೆ ಹೆಂಗೆ ಬೈತಿ ನೋಡ ಕರೆದ್ಬಿಟ್ಟು ಹಾಂ ನಿನ್ನ ಗಂಡ ರಂಗಪ್ಪ ಒಂದಿನ ಹಿಂಗೆ ಬೈದಿಲ್ಲ ತಕ್ಕ ನೀನು ನೋಡು ಮಾತಾಯ್ತಂದ್ರೆ ಹೆಂಗೆ ಬೈತಿ. ಅಯ್ಯೋ ಹಿಂಗೆ ಯಾರು ಬೈಬಾರ್ದವ ಬೇಸಳಕತ್ತೀನಿ ವಯಸ್ಸಾಗಿರೋರು ಅಂತೇಳಿ ಇಷ್ಟಾರು ಮರ್ಯಾದೆ ಕೊಡಬೇಕು. ಇದೇ ಅಕ್ಕ ನಾ ಮತ್ತೆ ಸಿಂಗಾರಮ್ಮನ ಜೊತೆ ಏನೋ ಮಾತಾಡ್ಕೊಂಡು ಕೂತಾಳೆ ಕಿಡ್ದಿಲ್ಲಿ ಏನು ಮಾತಾಡ್ತಾಳ. ಅಯ್ಯೋ ಅವ್ರಿಗೆ ಬೇರೆ ಅರ್ಥ ಆಗಕ್ಕಿಲ್ಲ ಇವಳು ಬೇರೆ ಅರ್ಥ ಆಗಕ್ಕಿಲ್ಲ ಮಾತಾಡಿದ್ದು. ಅವ್ರು ಅರ್ಥ ಮಾಡ್ಕೊಂಡ್ರೆ ಈಕಿದೇನು ಹೇಳೋಕ್ಕೂ ಆಗಕ್ಕಿಲ್ಲ ಕಿವಿ ಹತ್ರಕ್ಕೆ ಹೇಳ್ಬೇಕು ಏನು ಮಾತಾಡ್ತವ್ರ. ಕಿವುಡು ಮುತ್ಕಿ ಎದಕ್ಕೆ ಹಂಗಾಡ್ತಿ ನಾನು ಅಂದಿದ್ದು ನಿನ್ನ ಉಣ್ಣಕ್ಕ ನಮ್ಮ ಮನೆಗೆ ಬಾ ಅಂತೇಳಿ ನಮ್ಮ ಮನೆಗೆ ನಿನ್ಗೆ ನಿಕ್ಕಲ್ಲ ಅಂತೇಳಿವಾ ವಯಸ್ಸಾದವ್ರಿಗೆ ಇಷ್ಟು ಅನ್ನ ಇಡುವಷ್ಟು ಯೋಗ್ಯತೆ ಇಲ್ಲೇನ ನಮ್ಗೆ. ಹಾಂ ಹೋಗ್ತಿದ್ದವಳ ಊಟ ಆಯ್ತಾ ಅಂತ ಕೇಳಿದ್ರ ಇಲ್ಲ ನಿಮ್ಮ ಮನೆಗೆ ಕರಿತಿದ್ದೇವ ಬೇಡ ಅಂತಂದು ಬೈತೀಯ ಬಿಡ್ತೀಯ ಅಂದ್ರೆ ಸರಿಯಾಗಿ ಕೇಳಿಸಲ್ಲ ಅಂದಾಗ ಸುಮ್ಮನೆ ಕುಂತ್ಕೊಬೇಕು ಮಾತಾಡಕ್ಕೆ ಹೋಗಬಾರ್ದು. ಎದಕ್ಕೆ ಬೈತಿ ಯವ್ವ ತಾಯಿ ನಮ್ಮವ್ವ ನೀನು ಏನು ಬೈತಿ ಇಷ್ಟಿಷ್ಟು ಅಯ್ಯೋ ನಾನು ಒಂದಿನಕ್ಕೂ ಹಿಂಗೆ ಬೈಸ್ಕೊಂಡಿಲ್ಲ ಬಿಡು ನಿನ್ನ ಕೈಯಾಗ. ನಾನು ಚಪ್ಪಲಿ ತಕೊಂಡು ನಾನು ಪಟ್ಟಿನ ಬಡ್ಕೊಂಬಾರ್ದೇನ ಸುಮ್ಮನೆ ಹೋಗೋದ್ಬಿಟ್ಟು ನೀನು ಮಾತಾಡ್ಸೋದ್ನಲ್ಲ ನಾನು ಜೋಡ್ ತಕೊಂಡು ನಾನೇ ಬಡ್ಕೊಬೇಕು. ಹೆಂಗೆ ಮಾತಾಡ್ತೀನಿ ನೋಡ ಏನವ ಹಿಂಗೆ ಮಾತಾಡ್ತಿ ಏನೇನೋ ಬೈಯಕತ್ತಿ. ಅಯ್ಯೋ ಜೋಡ್ ತೆಗ್ದು ಹೊಡಿತೀನಿ ಹಂಗ ಹಿಂಗ ಅಂತೇಳಿ ಏನೇನೋ ಒಂದೊಂದು ಚೂರು ಕೆಲ್ಸಕತ್ತವ ಜೋಡ್ ತೆಗ್ದು ಹೊಡಿತೀನಿ ಹಂಗ. ಈ ಮುಖ್ಯ ಏನಪ್ಪ ಏನೋ ಹೇಳಿದ್ರೆ ಏನೋ ಅಂತವಳ. ಅಯ್ಯೋ ನಂಗ ತಗ್ಲಕೊಂಡ್ಬಿಡ್ತಲ್ಲ ಇದು ಎಲ್ಲಿಂದ ಬಂತ ಇದು ಪಿಚಾಚಿ. ಇವ ಅಮ್ಮ ಒಬ್ಳು ಇಲ್ಲಿಂದ ಚಟ್ನ ಕಡಿಯೋದು ಬಿಟ್ಟು ಇಲ್ಲೇ ಮಾತಾಡ್ಕೊಂಡು ನಿಂತವಳ ಅದು ಒಳಗೆ ಮಾತಾಡ್ಕೊಬೇಕತ್ತ ನನ್ನಂತಾಣ ಬರ ನೋಡ. ಅಯ್ಯಯ್ಯ ಮುತ್ಕಿ ಅವ್ರೇನೋ ಮಾತಾಡ್ತೀರಾ ನೀನೇನೋ ಅನ್ಕಂತೀಯಲ್ಲ ಅವ್ರು ಚಪ್ಪಿ ತಕೊಂಡು ಅವ್ರು ಹೊಡ್ಕೊಬೇಕಂದ್ರೆ ನೀನು ಕುಡಿತೀನಿ ಅಂದ್ರೆ ಏನ. ಅಯ್ಯೋ ಕಿಡ್ದುಲಿ ಎಲ್ಲ ಕಣ ಇರಮ್ಮ ಸರಿಯಾದ ಟೈಮ್ಗೆ ಬಂದಿ ನೋಡು. ಯಾರು ನಿಮ್ಮ ಅತ್ತೆಗೆ ಏನೋ ಬಂದಿರೋದು ನಾನು ಯಾವಾಗ ಚಪ್ಪಿ ತಕೊಂಡು ಹೊಡಿತೀನಿ ಅಂದು ಹೆಂಗೆ ಮಾತಾಡ್ತಾಳೆ ನೋಡ. ಅಲ್ಲಿ ಹಿಂದೆ ಯಾರ ಜೊತೆ ಮಾತಾಡಕತ್ತಿ ಯಾರು ಬಂದಾರ ಅಂತ ಮಾತಾಡ್ತಿ. ಚಪ್ಪಲಿ ತಕೊಂಡು ಹೊಡ್ತೀನಿ ಅಂತ ಹೇಳ್ತಿ ಅದಕ್ಕೆ ಯಾರು ನಾನು ಜೋರ ಬೋದಿಸ್ಕ ಯಾರು ಬಂದಿರ್ತಾರೆ ಯಾರು ಬಂದಾರ. ನಿನ್ನ ಸೊಸೆರಾಣೆ ಬಂದವಳು ನಿನ್ನ ಚಂಡಿ ಚಾಮುಂಡಿ ನೋಡು ಒಂಚೂರು ಹಿಂದಕ್ಕೆ ತಿರುಗಿ ನನ್ನೇನು ಬೊಗಳ್ತಿ. ಏನೋ ನಾನು ಸೊಸೆಗೂ ಚಪ್ಪಲಿ ತಕೊಂಡು ಹೊಡಿತೀನಿ ನೀನು ಯವ್ವ ನನ್ನ ಸೊಸೆ ನೀನು ಬಿಡ್ತಾಳಂತ. ನೋಡಕ್ಕ ಈರಮ್ಮ ಅವಳು ಚಪ್ಪಲಿ ತಕೊಂಡು ಹೊಡಿತೀನಿ ಅಂದ್ರೆ ನಿನ್ಗೆ ಬೂಟ್ ತಕೊಂಡು ಹೊಡಿತಾಳ ನೋಡು. ಅಲ್ಲ ಕಣ ಈರಮ್ಮ ನಿಮ್ಮ ಮತ್ತೆ ಕಿವಿ ಕೆಲಸಲ್ಲ ಬೇಸ್ ನೋಡ್ಕೊಬೇಕು ತಾನೆ ಇಲ್ಲ ಒಳಕಾರ ಕುಂದ್ರು ಸತ್ತಾಗ ಏನೋ ಮಾತಾಡ್ತಿರೋದು. ನಾನು ಯಾವಾಗಲೂ ನಿಂಗೂ ನಿಮ್ಮ ಮತ್ತೆಗೂ ಚಪ್ಪಲಿ ತಕೊಂಡು ಹೊಡಿತೀನಿ ಅಂದೆ ಏನೇನೋ ಕಲ್ಪಿಸ್ಕೊಂಡು ಹೇಳ್ತಾವಲ್ಲ ಅಕಸ್ಮಾತ್ ಏನಾರು ಮಂದಿಗಳಿದ್ರೆ ಇದನ್ನ ನಿಜ ಅನ್ಕಂತಾರಲ್ಲ. ಅಯ್ಯೋ ಏನು ಮಾಡ್ತೀರಿ ಬುಡಿ ಏಮೋರೆ ಕಿಡ್ದುಲ್ಲದು. ಅಯ್ಯೋ ನನಗೂ ಹೇಳಿ ಸಾಕಾಗ್ಬಿಟ್ಟೈತಿ. ಅಲ್ಲ ಈಕಿ ಒಬ್ಬೊಬ್ಳೆ ಯಾರ ಜೊತೆ ಮಾತಾಡಕತ್ತಾಳ ಯಾರು ಬಂದಾರ ನಾನು ಹಿಂದೆ. ಈರಮ್ಮ ಬಂದೀಯ ನೀನು ನೋಡ್ದೀಯಾ ನನಗೂ ನಿಂಗೂ ಚಪ್ಪಲಿ ತಕೊಂಡು ಹೊಡಿತೀನಿ ಅಂತಲ್ಲ ಅಮ್ಮ. ಹೆಂಗವಳು ನೋಡ ಇವಳು ಯವ್ವ ಚಪ್ಪಲಿ ತಕೊಂಡು ಹೊಡಿತಾಳಂತ ನಮ್ಗೆ. ಅಯ್ಯೋ ಕಿಡ್ದುಲಿ ಅವ್ರಂದದ್ದು ಚಪ್ಪಲಿ ತಕೊಂಡು ನಾನು ಚಪ್ಪಲಿ ತಕೊಂಡು ನಾನು ಹೊಡ್ಕೊಬೇಕಂತಲ್ಲ ನೀನು ಹೊಡಿತೀನಿ ಅಂತಲ್ಲ ಎದಕ್ಕೆ ಹಂಗಾಡ್ತಿ ಒಳ್ಳೆ ಹುಚ್ಚುಚ್ರಂಗ. ಏನೋ ಅವ್ರ ಕೈಯಾಗ ಚಪ್ಪಲಿಯಾಗ ನೀನು ಹೊಡ್ಸ್ಕಂತಿ ನೀನು ಹೊಡ್ಸ್ಕ ನೀನು ಬೇಕಾರೆ ನನಗೆ ಯಾಕೆ ಹೊಡ್ಸ್ಕೊಳ್ಳಿ ದರಿದ್ರದೊಳೆ. ಅಮ್ಮೋರೆ ಫಸ್ಟು ನೀವು ಇಲ್ಲಿಂದ ಹೊರಟೋಗಿ ಮುತ್ಕಿ ಹಿಂಗೆ ಆಡ್ತಿರ್ತಾಳೆ ಸಂಜೆ ಆದ್ರೆ ಹಿಂಗೆ ಆಡ್ತಿರ್ತಾಳೆ ಹೋಗಿ ಮೊದಲು. ಅಲ್ಲ ಕಣ ಇರಮ್ಮ ನಿಮ್ಮ ಮತ್ತೆಗೆ ಇಷ್ಟು ಗೊತ್ತಾಗಿಲ್ಲ ಏನ ಯಾವ್ದಕ್ಕೆ ಹಿಂಗೆ ಆಡ್ತಾಳೆ. ಅಯ್ಯಯ್ಯ ನಮ್ಮವ್ವ ತಾಯಿ ಕಣ. ಅಯ್ಯೋ ಅದು ಕಾಮ್ಯಾಗ ಮನೆ ಒಳಗೆ ಕರ್ಕೊಂಡೋಗಿ ಕಿವಿಯಾಗ ಊದಿ ಹೇಳ್ತೀನಿ ಹಿಂಗೆ ಮಾತಾಡಿದ್ರೆ ಹಿಂಗೆ ಬಿಟ್ರು ಅಂತೇಳಿ ಫಸ್ಟ್ ಹೋಗಿ ಅಮ್ಮೋರೆ ನಿಮ್ಮನ್ನ ಪೊಲೀಸರು ಹುಡುಕ್ತಾವ್ರಂತ ಎದಕ್ಕೆ ಬೇಕು ಹೋಗಿ ಮನೆ ಹತ್ರಕ್ಕೆ ನೀವು. ಅಯ್ಯೋ ಹೌದಲ್ಲ ಪೊಲೀಸರು ನನ್ನ ಹುಡುಕಕತ್ತಾರ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡೋದೇ ಒಳ್ಳೇದು. ಅಯ್ಯೋ ಹೋಗ್ತೀನಪ್ಪ. ಇದ್ಯಾಕ ಪುರೋಹಿಣಿಯರಮ್ಮ ಹಿಂದೆ ಬಂದು ಕೇಳಿಸ್ಕೊಂತಾವಳ ಜಗಳ ಆಡ್ತೀರ ಮುಂದೆ ಬಂದು ನೋಡ್ಬೇಕು ಅಮ್ಮರೆ ಪುರೋಹಿಣಿಯರಮ್ಮ ಯಾಕೆ ಹಂಗೆ ಬಂದು ನಿಂತಾಳ. ಇದೇನಪ್ಪ ತಗ್ಲಾಕೊಂಬಿಟ್ಟ ನಾನು. ಎದಕ್ಕೆ ಬಂದಿ ನಾನು ಹಿಂದೆ ಎದಕ್ಕೆ ಬಂದಿ ನೀನು ಏನು ಹೇಳೋದು ಏನು ಬಿಡೋದು ಈಗ. ಅದು ಅಮ್ಮೋರೆ ಇಲ್ಲಿ ಜಗಳ ನಡೀತಿತ್ತಲ್ಲ ಅದಕ್ಕೆ ದೂರ ನಿಂತ್ಕೊಂಡು ನೋಡ್ತಿದ್ದಿ. ದೊಡ್ಡ ಸಾವುಕಾರ ಮಂದಿ ಜಗಳ ಮಾಡೋತ್ನಾಗ ಮುಂದಕ್ಕೆ ಹೋಗಬಾರ್ದಲ್ಲ ಅದಕ್ಕೆ ಹಿಂದೆ ನಿಂತ್ಕೊಂಡು ನೋಡಕತ್ತಿದ್ದೆ ಅಮ್ಮೋರೆ. ಅಲ್ಲ ಕಣಮ್ಮೋರೆ ಈಗ ಹೇಳಕತ್ತಿರ ನೋಡಿದ್ರ ದಿಟ ಅಲ್ವಾ ಸುಳ್ಳು ಹೇಳಕತ್ತಾಳ ಅನ್ನಕತ್ತೈತಿ. ಏನು ಮಾಡ್ತಾಳ ಏನು ಬಿಡ್ತಾಳ ಫಸ್ಟ್ ತಿಳ್ಕೊಳ್ರಿ. ಅಲ್ಲ ಕಣಮ್ಮೋರೆ ನಾನು ಯಾಕೆ ಸುಳ್ಳು ಹೇಳಿ ದೊಡ್ಡವ್ರು ಜಗಳ ಮಾಡಕತ್ತಿದ್ರಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಕುಂತಿದ್ದೆ. ಅಯ್ಯೋ ನಾನೇ ಸುಳ್ಳು ಹೇಳ್ತೀನಿ ಅಂತೇಳಿ ಅಮ್ಮ ನೋಡ್ರಿ ಯವ್ವ ತಾಯಿರ ಈ ಮುತ್ಕಿ ಜೊತೆ ಆಡಿ ಕಿಡು ಮುತ್ಕಿ ಜೊತೆ ನಂದ ತಲೆನೋವಾಗೈತಿ ನಿಮ್ದಲ್ಲಿ ಕೇಳೋಣ ಹೋಗು ಸುಮ್ಕ. ಅಲ್ಲ ಕಣಮ್ಮೋರೆ ನಾನು ಹೆಂಗೆ ಬೈಲಿ ನಿಮ್ಗೆ ನಾನು ಹಿಂದೆ ಕುತ್ಕೊಂಡು ನೋಡಕತ್ತಿದ್ದೆ ಏನೇನೋ ದೊಡ್ಡ ಮಾತಾಡ್ತಿದ್ರಲ್ಲ ದೊಡ್ಡವರು ಅಂತೇಳಿ ನಮ್ಗೆ ಬೈತಾರೆ ನೋಡ್ರಿ ಇವರು. ಸರಿ ಅಮ್ಮೋರೆ ಇಲ್ಲಿಂದ ಓರಿ ಮೊದಲು ಅವ್ರು ಹೆಂಗಾರು ಮಾಡ್ಕೊಳ್ಳಿ ಓರಿ ಆಮ್ಯಾಗ ಪೊಲೀಸರು ಬರ್ತಾರೆ ಓರಿ. ಸರಿ ಕಣ ಇರಮ್ಮ ನೀನು ಹೇಳೋದು ಕರೆ ಐತಿ ಫಸ್ಟ್ ಹೋಗ್ತೀನಿ ನಾನು. ಓಕೆ ವೀಕ್ಷಕರು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.